ಬನ್ನಿ, ಇವತ್ತು ನಾವು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆದ ಒಂದು ಅದ್ಭುತ ಪರಿವರ್ತನೆಯ ಕಥೆಯನ್ನ ಕೇಳೋಣ. ಕೆಲವೊಮ್ಮೆ ಜೀವನ ನಮ್ಮ ಮೇಲೆ ದೊಡ್ಡ ಬಿಕ್ಕಟ್ಟುಗಳನ್ನು ಎಸೆಯುತ್ತೆ. ಆದರೆ ಅಂತಹ ಸಮಯದಲ್ಲೇ ನಮಗೆ ಒಂದು ಹೊಸ ದಾರಿ, ಒಂದು ಹೊಸ ನೈತಿಕ ದಿಕ್ಸೂಚಿ ಸಿಗ್ಬೋದು. ಅಂತ ಒಂದು ಆಳವಾದ ಪಯಣದ ಕಥೆ ಇದು. ಅಂದಿನಿಂದ ವಿಷಯಗಳು ತುಂಬಾ ವಿಚಿತ್ರವಾಗಿದ್ವು. ನೋಡಿ, ಲೇಖಕರು ತಮ್ಮ ಕಥೆಯನ್ನ ಇದೇ ಒಂದು ಕುತೂಹಲಕಾರಿ ಸಾಲಿನಿಂದ ಶುರು ಮಾಡ್ತಾರೆ. ಅವರ ಜೀವನದಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಆಗಿದೆ, ಎಲ್ಲವೂ ತಲೆಕೆಳಗಾಗಿದೆ ಅನ್ನೋದು ಇದರಿಂದಲೇ ನಮಗೆ ಗೊತ್ತಾಗುತ್ತೆ. ಹಾಗಾದ್ರೆ ಅವರ ಈ ಜರ್ನಿಯಲ್ಲಿ ಏನಾಯ್ತು ಅಂತ ನೋಡೋಣ. ಮೊದಲು ನಾವು ನೋಡೋದು ಅಗಾಧ ನಷ್ಟದ ಸಮಯ. ಇಲ್ಲಿ ವೈಯಕ್ತಿಕ ದುಃಖ ಮತ್ತು ನೈಸರ್ಗಿಕ ದುರಂತ ಎರಡೂ ಒಂದೇ ಸಾರಿ ಅಪ್ಪಳಿಸಿದಾಗ ಆದ ಅನುಭವದ ಬಗ್ಗೆ ಹೇಳಲಾಗಿದೆ. ಯೋಚನೆ ಮಾಡಿ, ಕೇವಲ ಒಂದೇ ದಿನದ ಅಂತರ. ಒಂದು ದಿನ ಮುಂಚೆ ತಮ್ಮ ಮಲತಂದೆಯ ಅಂತ್ಯಕ್ರಿಯೆ, ಮರುದಿನವೇ ಇಡೀ ಊರನ್ನೇ ಸರ್ವನಾಶ ಮಾಡಿದ ಕತ್ರಿನಾ ಚಂಡಮಾರುತ. ಒಂದರ ಹಿಂದೆ ಒಂದು ಬಂದ ಈ ಎರಡೂ ಆಘಾತಗಳು ಪರಿಸ್ಥಿತಿಯನ್ನ ಎಷ್ಟು ಘೋರವಾಗಿ ಮಾಡಿರ್ಬೋದು ಅಲ್ವಾ? ಆದ್ರೆ ನೋಡಿ, ಅಂಥ ಒಂದು ದುರಂತದ ನಡುವೆಯೂ ಲೇಖಕರು ತಮ್ಮ ಮಲತಂದೆಯ ಮರಣದಲ್ಲಿ ಒಂದು ಆಳವಾದ ಪಾಠವನ್ನ ಕಲಿತರು. ಶಾಂತಿ ಮತ್ತು ಘನತೆಯಿಂದ ಸಾಯುವುದು ಅಂದ್ರೆ ಏನು ಅನ್ನೋ ಒಳನೋಟ ಅವರಿಗೆ ಸಿಕ್ತು. ಈ ಅನುಭವವೇ ಅವರ ಮುಂದಿನ ಬೆಳವಣಿಗೆಗೆ, ಒಂದು ಹೊಸ ನೈತಿಕ ಅರಿವಿಗೆ ಬೀಜವನ್ನ ಬಿತ್ತು. ಇಲ್ಲಿಂದ ಕತೆ ಒಂದು ಹೊಸ ತಿರುವು ಪಡ್ಕೊಳ್ಳುತ್ತೆ. ಈ ಕತ್ತಲಿನಿಂದಲೇ ಒಂದು ಹೊಸ ಬೆಳಕಿನ ದಾರಿ ಕಾಣಿಸುತ್ತೆ. ಲೇಖಕರ ಜೀವನದಲ್ಲಿ ದೊಡ್ಡ ಬದಲಾವಣೆ ತಂದ ಘಟ್ಟ ಇದು. ಹೊಸ ಜ್ಞಾನ ಅವ್ರಿಗೆ ಹೇಗೆ ಬೇರೆ ರೀತಿ ಯೋಚಿಸಕ್ಕೆ ದಾರಿ ಮಾಡಿಕೊಡ್ತು ಅಂತ ನೋಡೋಣ. ಅವರ ಈ ಹುಡುಕಾಟಕ್ಕೆ ಮೊದಲ ಸ್ಫೂರ್ತಿ ಸಿಕ್ಕಿದೆ ಒಂದು ಪುಸ್ತಕದಿಂದ. ಮೆರಿಯಾನ್ನೆ ವಿಲಿಯಮ್ಸನ್ ಅವರ ಎವ್ರಿಡೇ ಗ್ರೇಸ್ ಅನ್ನೋ ಪುಸ್ತಕ ಅವರ ಮನಸ್ಸಿನಲ್ಲಿ ಒಂದು ಹೊಸ ಕಿಡಿಯನ್ನ ಹಚ್ಚಿತು. ಹೆಚ್ಚಿನ ಜ್ಞಾನಕ್ಕಾಗಿ ಒಂದು ಹಂಬಲವನ್ನ ಹುಟ್ಟುಹಾಕಿತು. ನೋಡಿ, ಅತಿ ಶೀಘ್ರದಲ್ಲಿ, ಜಸ್ಟ್ ಒಂದೇ ವಾರದೊಳಗೆ ಅವರ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಲ್ಲ ಒಂದು ಪ್ರಮುಖ ಪರಿಕಲ್ಪನೆ ಅವರ ಮುಂದೆ ಬಂತು. ಅದೇ ದ ಸೀಕ್ರೆಟ್ ಅನ್ನೋ ವಿಡಿಯೋ. ಇದು ಅವರ ಮುಂದಿನ ದಾರಿಯನ್ನೇ ಸ್ಪಷ್ಟಪಡಿಸಿತು. ಈ ಸ್ಲೈಡ್ನಲ್ಲಿರೋ ವಿಷಯ ತುಂಬಾ ಮುಖ್ಯ. ಮ್ಯಾನಿಫೆಸ್ಟೇಷನ್ ಅನ್ನೋ ಪದಕ್ಕೆ ಲೇಖಕರು ಕೊಡುವ ಅರ್ಥ ನೋಡಿ. ಇದು ಅವರಿಗೆ ಕೇವಲ ಒಂದು ಪದವಾಗಿರಲಿಲ್ಲ, ಬದಲಿಗೆ ಒಂದು ಶಕ್ತಿಯುತ ನಂಬಿಕೆಯ ಅಡಿಪಾಯವಾಗಿತ್ತು. ನಾನು ಕೇಳಿದ್ರೆ ಸಾಕು, ನನಗೆ ಸಿಗುತ್ತದೆ ಅನ್ನೋ ಸರಳ ಅರಿವೇ ಅವರ ಜೀವನದ ಹೊಸ ನೈತಿಕ ದಿಕ್ಸೂಚಿಯಾಯಿತು. ಸರಿ, ಈ ಹೊಸ ನಂಬಿಕೆ, ಈ ಹೊಸ ಆಲೋಚನೆ ಸಿಕ್ತು. ಆದರೆ ಇದು ನಿಜ ಜೀವನದಲ್ಲಿ ಕೆಲಸ ಮಾಡುತ್ತಾ? ಅದನ್ನು ಪರೀಕ್ಷೆ ಮಾಡೋ ಸಮಯ ಬಂತು. ಈ ಹೊಸ ತತ್ವವನ್ನ ಲೇಖಕರು ನಿಜ ಜೀವನದ ಒಂದು ಸಮಸ್ಯೆಗೆ ಹೇಗೆ ಅನ್ವಯಿಸಿದ್ರು ಅಂತ ನೋಡೋಣ. ಸವಾಲು ಇದಾಗಿತ್ತು. ತಮ್ಮ ಮಗಳ 16ನೇ ಹುಟ್ಟುಹಬ್ಬಕ್ಕೆ ಒಂದು ದುಬಾರಿ ಟೆಲಿಸ್ಕೋಪ್ ಕೊಡಿಸ್ಬೇಕು. ಆದರೆ ಅದಕ್ಕೆ ಬೇಕಾದ ಹಣ ಎಲ್ಲಿಂದ ತರೋದು? ಇದು ಕೇವಲ ಒಂದು ಆರ್ಥಿಕ ಸವಾಲಾಗಿರಲಿಲ್ಲ, ಬದಲಿಗೆ ಒಂದು ಭಾವನಾತ್ಮಕ ಒತ್ತಡವೂ ಆಗಿತ್ತು. ನೋಡಿ, ಈ ಮಾತುಗಳಲ್ಲಿ ಲೇಖಕರ ಒಳಗಿನ ಸಂಘರ್ಷ ಎಷ್ಟು ಸ್ಪಷ್ಟವಾಗಿ ಕಾಣಿಸ್ತೆ. ಒಂದು ಕಡೆ ಹಳೆಯ ಚಿಂತೆಯ ಅಭ್ಯಾಸ, ಇನ್ನೊಂದು ಕಡೆ ಮೊಳಕೆಯೊಡೆಯುತ್ತಿರೋ ಹೊಸ ನಂಬಿಕೆ. ಆತಂಕ ಮತ್ತು ಭರವಸೆ ಎರಡೂ ಒಟ್ಟಿಗೆ ಇದ್ದುವು. ಅವರು ತೆಗೆದುಕೊಂಡ ಕ್ರಮಗಳು ಎಷ್ಟು ಸರಳವಾಗಿದೆ ನೋಡಿ. ಮೊದಲನೇದು, ತಮ್ಮ ಮನಸ್ಥಿತಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಮಾಡಿಕೊಂಡಿದ್ದು, ಚಿಂತೆಯನ್ನ ಬಿಟ್ಟು ನಂಬಿಕೆ ಇಟ್ಟಿದ್ದು. ಎರಡನೇದು, ತಮ್ಮ ಅಗತ್ಯದ ಬಗ್ಗೆ ಸುಮ್ಮನೆ ತಮ್ಮ ಎಂಪ್ಲಾಯರ್ ಹತ್ರ ಹೇಳಿಕೊಂಡಿದ್ದು. ಇಲ್ಲಿ ನಿರ್ಣಾಯಕವಾಗಿದ್ದು, ಚಿಂತೆಯ ನೈತಿಕತೆಯನ್ನ ಬದಿಗಿಟ್ಟು ನಂಬಿಕೆಯ ನೈತಿಕತೆಯನ್ನ ಅಳವಡಿಸಿಕೊಂಡಿದ್ದು. ಆ್ಯಂಡ್ ದೆನ್ ದ ಬ್ರೇಕ್ ಥ್ರೂ. ಅವರ ಎಂಪ್ಲಾಯರ್ ಹಣ ಕೊಡೋಕೆ ಒಪ್ಪಿದಾಗ ಅವರ ನಂಬಿಕೆಗೆ ಸಿಕ್ಕ ಪ್ರತಿಫಲ ನೋಡಿ. ಆ ಕ್ಷಣದ ಸಂತೋಷ, ಆಶ್ಚರ್ಯ ಎಲ್ಲವೂ ಅವರ ಈ ಮಾತುಗಳಲ್ಲಿ ನಮಗೆ ಕೇಳಿಸುತ್ತೆ. ದ ಸೀಕ್ರೆಟ್ ಕೆಲಸ ಮಾಡಿತು ಅಂತ ಅವ್ರಿಗೆ ಖಾತ್ರಿಯಾಯ್ತು. ಹಾಗಾದ್ರೆ ಈ ಇಡೀ ಅನುಭವದಿಂದ ಅವರು ಕಲ್ತಿದ್ದಾದ್ರೂ ಏನು? ಅವರ ಜೀವನದ ನೈತಿಕತೆ ಹೇಗೆ ಬದಲಾಯಿತು? ಚಿಂತೆಯ ಜಾಗದಲ್ಲಿ ಭರವಸೆ ಹೇಗೆ ಶಾಶ್ವತವಾಗಿ ನೆಲೆಯೂರಿತು ಅನ್ನೋದನ್ನ ಈಗ ನೋಡೋಣ. ಇದೊಂದು ಸಿಂಪಲ್ ಬಿಫೋರ್ ಆಫ್ಟರ್ ತರ. ಮೊದಲು ಜೀವನ ಅಂದ್ರೆ ಅಗತ್ಯಗಳ ಬಗ್ಗೆ ಸದಾ ಚಿಂತಿಸುವುದಾಗಿತ್ತು. ಆದರೆ ಈ ಅನುಭವದ ನಂತರ ಜೀವನ ಅಂದ್ರೆ ಭರವಸೆ ಮತ್ತು ಸಂತೋಷದಿಂದ ಬದುಕುವುದಾಯಿತು. ಇದು ಕೇವಲ ಒಂದು ಸಮಸ್ಯೆ ಪರಿಹಾರವಾಗಿರಲಿಲ್ಲ, ಬದಲಿಗೆ ಜೀವನವನ್ನೇ ನೋಡುವ ದೃಷ್ಟಿಕೋನದಲ್ಲಿ ಆದ ಒಂದು ಆಳವಾದ ನೈತಿಕ ಬದಲಾವಣೆಯಾಗಿತ್ತು. ಹಾಗಾದ್ರೆ ಅವರ ಹೊಸ ನೈತಿಕ ಸಂಹಿತೆ ಅಥವಾ ಜೀವನದ ರೂಲ್ಸ್ ಏನಾಯಿತು ಅಂದ್ರೆ, 1. ದ ಸೀಕ್ರೆಟ್ ಅಗತ್ಯಗಳನ್ನ ಪೂರೈಸುತ್ತೆ. 2. ಅದು ಜೀವನಕ್ಕೆ ಭರವಸೆ ಮತ್ತು ಸಂತೋಷವನ್ನ ತರುತ್ತೆ. 3. ಕೇಳಿದರೆ ಸಿಗುತ್ತೆ ಅನ್ನೋ ಅರಿವೇ ಮುಖ್ಯ. ಈ ಜ್ಞಾನವೇ ನಾವು ಆಶೀರ್ವಾದಿಸಲ್ಪಟ್ಟಿದ್ದೇವೆ ಅನ್ನೋ ಭಾವನೆ ಕೊಡುತ್ತೆ. ಕೊನೆಯದಾಗಿ, ಇದು ಪ್ರತಿದಿನವನ್ನು ಭರವಸೆ ಮತ್ತು ಪ್ರೀತಿಯಿಂದ ಎದುರಿಸೋಕೆ ಪ್ರೇರಣೆ ನೀಡುತ್ತೆ. ಲೇಖಕರ ಕೇಂದ್ರ ಪಾಠವನ್ನು ಒಳಗೊಂಡಿರುವ ಈ ಒಂದು ಚಿಂತನೆಯೊಂದಿಗೆ ಈ ಕಥೆಯನ್ನ ಮುಗಿಸೋಣ. ಒಂದು ವೇಳೆ ನಾವು ಬಯಸಿದ್ದನ್ನು ಪಡೆಯಲು ಬೇಕಾಗಿರುವುದು ಬೇರೇನೂ ಅಲ್ಲ, ಕೇವಲ ಕೇಳವಷ್ಟು ನಂಬಿಕೆಯಾಗಿದ್ರೆ,
ಇದು ನಮ್ಮ ಎಲ್ಲರನ್ನೂ ಇನ್ನಷ್ಟು ಆಳವಾಗಿ ಯೋಚಿಸುವಂತೆ ಮಾಡುತ್ತೆ.